ಇನ್ನು ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತಿಗೆ ರಾಜೀವ್ ಗೌಡ ಆವಾಜ್ ಹಾಕಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೌರ ಕಾರ್ಮಿಕರು ಪ್ರತಿಭಟನೆಗೆ ಇಳಿದಿದ್ದಾರೆ. ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಜೀವ್ ಗೌಡ ಅವರ ನಡೆಯನ್ನ ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೇವೆ. ಶಿಡ್ಲಘಟ್ಟ ನಗರಸಭೆಯ ಮುಂದೆ ಪೌರ ಕಾರ್ಮಿಕರು ಧರಣಿಯನ್ನ ನಡೆಸ್ತಾ ಇದ್ದಾರೆ. ನಗರಸಭೆ ಸಿಬ್ಬಂದಿ ಹಾಗೂ ಪೌರ ಕಾರ್ಮಿಕರು ಪ್ರತಿಭಟನೆಗೆ ಇಳಿದಿದ್ದು ರಾಜೀವ್ ಗೌಡ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬ್ಯಾನರ್ ತೆರವುಗೊಳಿಸಿದ್ದಕ್ಕೆ ಕರೆ ಮಾಡಿ ಅಮೃತಾ ಗೌಡ ಅವರಿಗೆ ಧಮಕಿಯನ್ನ ಹಾಕುವಂತಹ ಕೆಲಸವನ್ನ ರಾಜೀವ್ ಗೌಡ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ವಾಚಾಮಗೋಚರ ಪದಗಳ ಉಲ್ಲೇಖ ಆಗಿದೆ, ಅವಾಚ್ಯ ಶಬ್ದಗಳ ಉಲ್ಲೇಖ ಆಗಿದೆ. ಹಾಗಾಗಿ ಅವರ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ ಆಗ್ರಹಿಸಿ ಶಿಡ್ಲಘಟ್ಟ ನಗರಸಭೆಯ ಮುಂದೆ ಪೌರ ಕಾರ್ಮಿಕರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಕುಮಾರಸ್ವಾಮಿ ಅವರು ಕರೆಯನ್ನ ಮಾಡಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಕರೆ ಮಾಡಿದ್ದಾರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ಕೆಟ್ಟ ಕೊಳಕು ಭಾಷೆಯಿಂದ ನಿಂದಿಸಿರುವಂತಹ ರಾಜೀವ್ ಗೌಡ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡಿದ್ದಾರೆ ಕೇಂದ್ರ ಸಚಿವರು. ಜೊತೆಗೆ ಆ ಆಡಿಯೋನ ಸಿಎಸ್ ಶಾಲಿನಿ ರಜನೀಶ್ ಅವರಿಗೆ ಕಳುಹಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೀವು ಒಬ್ಬ ಹೆಣ್ಣುಮಗಳಾಗಿದ್ದೀರಿ, ಆದ್ರೆ ನಿಮ್ಮ ಅಧಿಕಾರದಲ್ಲೇ, ನಿಮ್ಮ ಆಡಳಿತದಲ್ಲೇ ಅಧಿಕಾರಿಗೆ ರಕ್ಷಣೆ ಇಲ್ಲ, ನಿಮ್ಮ ಅಧೀನದಲ್ಲಿ ಕೆಲಸ ಮಾಡುವಂತಹ ಮಹಿಳೆಗೆ ರಕ್ಷಣೆ ಇಲ್ಲ, ಕೂಡಲೇ ಪುಡಾರಿಯನ್ನ ಬಂಧಿಸಬೇಕು ಅನ್ನುವಂತಹ ಆಗ್ರಹವನ್ನ ಮಾಡಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಅಧಿಕಾರಿಗಳಿಗೆ ಆವಾಜ್ ಹಾಕಿದ್ರೆ ಕೆಲಸ ಮಾಡೋದು ಹೇಗೆ? ಸಿಎಸ್ ಶಾಲಿನಿ ರಜನೀಶ್ ಅವರನ್ನ ಪ್ರಶ್ನೆ ಮಾಡಿದ್ದಾರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ಗಮನಕ್ಕೆ ಈ ಪ್ರಕರಣವನ್ನ ತಂದು ರಾಜೀವ್ ಗೌಡ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಸರ್ಕಾರದಲ್ಲಿ ಕೆಲಸ ಮಾಡುವಂತಹ ಒಬ್ಬ ಮಹಿಳಾ ಅಧಿಕಾರಿಗೆ, ನಿಮ್ಮ ಅಧೀನದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಒಬ್ಬ ಮಹಿಳಾ ಅಧಿಕಾರಿಗೆ ಒಬ್ಬ ಮುಖಂಡ ಕೆಟ್ಟ ಕೊಳಕು ಭಾಷೆಯಲ್ಲಿ ಬೈತಾನೆ, ಕರ್ತವ್ಯ ಮಾಡೋದಕ್ಕೆ ಬಿಡೋದಿಲ್ಲ ಅಂತಂದ್ರೆ ಅದರ ಅರ್ಥ ಏನು? ನೀವು ಒಬ್ಳು ಹೆಣ್ಮಗಳಿದ್ದೀರಿ, ಆದ್ರೆ ನಿಮ್ಮ ಅಧೀನದಲ್ಲೇ, ನೀವು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ, ನಿಮ್ಮ ಅಧೀನದಲ್ಲಿ ಕೆಲಸ ಮಾಡುವಂತಹ ಮಹಿಳೆಗೆ ರಕ್ಷಣೆ ಸಿಗ್ತಾ ಇಲ್ಲ, ಕೂಡಲೇ ಈ ಬಗ್ಗೆ ನೀವು ಕ್ರಮ ತೆಗೆದುಕೊಳ್ಬೇಕು, ಆ ಪುಢಾರಿಯನ್ನ ಬಂಧಿಸಬೇಕು ಅಂತ ಹೇಳಿ ರಾಜೀವ್ ಗೌಡ ವಿರುದ್ಧ ಆಕ್ರೋಶವನ್ನ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಶಿಡ್ಲಘಟ್ಟ ಶಾಸಕರಾಗಿರುವಂತಹ ರವಿಕುಮಾರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಬ್ಯಾನರ್ ವಿಚಾರವಾಗಿ ನಡೆದಂತಹ ಗಲಾಟೆ, ಅಮೃತಾ ಗೌಡ ಅವರಿಗೆ ಬೈತಾರೆ, ಅದಕ್ಕೆ ಸಂಬಂಧಪಟ್ಟಂತಹ ಆಡಿಯೋ ಇದೆ, ರಾಜೀವ್ ಗೌಡ ಅವರು ಮಾತನಾಡಿದ್ದು. ಆ ಸಂದರ್ಭದಲ್ಲಿ ನಿಮ್ಮ ಉಲ್ಲೇಖ ಕೂಡ ಆಗತ್ತೆ. ಅವ್ರ ಆಕ್ರೋಶಕ್ಕೆ ಕಾರಣ ಆಗಿದ್ದು ಅವ್ರ ಬ್ಯಾನರ್ನ ತೆಗೆದು ನಿಮ್ ಬ್ಯಾನರ್ ಹಾಕಿದ್ರು ಅಂತ ಹೇಳಿ ಏನ್ ಹೇಳ್ತೀರಿ ಸರ್ ಇಡೀ ಈ ಆಡಿಯೋಗೆ ಸಂಬಂಧಪಟ್ಟ ಹಾಗೆ, ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ? ಈ ಪ್ರಕರಣ ನಮ್ಮ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ನಡೆದಿರ್ತಕ್ಕಂಥದ್ದು 12ನೇ ತಾರೀಕು ಸಾಯಂಕಾಲ. ಈ ಒಂದು ಬ್ಯಾನರ್ ವಿಚಾರವಾಗಿ ರಾಜೀವ್ ಗೌಡ ಅನ್ನೋರು ಇವತ್ತು ಒಬ್ಬ ಮಹಿಳೆ ಅಧಿಕಾರಿ ಮೇಲೆ ಮಾತಾಡಿರ್ತಕ್ಕಂಥದ್ದು ಮೊದಲನೇದಾಗಿ ನಾನು ಸಂಪೂರ್ಣವಾಗಿ ಖಂಡನೆಯನ್ನ ಮಾಡ್ತಾ ಇದ್ದೀನಿ. ಇವತ್ತು ರಾಜೀವ್ ಗೌಡ ಅನ್ನೋನು 2023 ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ವ್ಯಕ್ತಿ ಅವರು ಇವತ್ತು ಈ ನಮ್ಮ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಇವತ್ತು ಒಂದು ಗೂಂಡ ವರ್ತನೆಯನ್ನ ಮಾಡ್ತಕ್ಕಂಥದ್ದು ಇವತ್ತು ರಾಜೀವ್ ಗೌಡರು ಮಾಡ್ತಾ ಇದ್ದಾರೆ. ಇವತ್ತು ಈ ಒಂದು ಪ್ರಕರಣ ಇಡೀ ಕಾಂಗ್ರೆಸ್ ಪಕ್ಷ ತಲೆ ತಗ್ಸ್ತಕ್ಕಂಥ ಕೆಲಸ ಆಗಿದ್ದು. ಇವತ್ತು ಅವರು ರಾಜ್ಯ ಮಟ್ಟದ ಕಾಂಗ್ರೆಸ್ ಪಕ್ಷದ ಒಂದು ಕೋಆರ್ಡಿನೇಟರ್ ಆಗಿ ಇವತ್ತು ಅವ್ರಿಗೊಂದು ಅಧಿಕಾರ ಕೊಟ್ಟಿದ್ದಾರೆ ಪಕ್ಷದವರು. ಆ ಒಂದು ಕೋಆರ್ಡಿನೇಟರ್ ಅನ್ನೋ ಹುದ್ದೆಯನ್ನು ಇಟ್ಕೊಂಡು ಇವತ್ತು ಸಾರ್ವಜನಿಕರಲ್ಲಿ ಇವತ್ತು ಗೂಂಡಾ ರೀತಿಯಾಗಿ ವರ್ತನೆಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಎಲ್ಲ ಅಧಿಕಾರಿಗಳ ಗಮನಕ್ಕೂ ಈಗಾಗಲೇ ಈ ಒಂದು ಪ್ರಕರಣವನ್ನ ನಮ್ಮ ಪಕ್ಷದ ವತಿಯಿಂದ ಸಹ ಅವ್ರ ಮೇಲೆ ಈ ಪ್ರಕರಣ ದಾಖಲೆ ಆಗಿದೆ. ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕ್ರಮ ಜರುಗಿಸ್ಬೇಕಂತ ನಾವು ಸೂಚನೆಯನ್ನ ಕೊಟ್ಟಿದ್ರಿ ಮೇಡಮ್. ಅಲ್ಲ, ಅವ್ರು ಆರೋಪ ಮಾಡ್ತಾ ಇರೋ ಹಾಗೆ, ಆ ಆಡಿಯೋದಲ್ಲಿ ಇರೋ ಹಾಗೆ ಅವ್ರ ಬ್ಯಾನರ್ನ ತೆಗೆದು ನಿಮ್ ಬ್ಯಾನರ್ನ ಆ ಜಾಗದಲ್ಲಿ ಹಾಕುವಂತಹ ಕೆಲಸ ಏನಾದ್ರು ಆಗಿತ್ತಾ ಸರ್? ಆ ರೀತಿ ಯಾವುದು ಬ್ಯಾನರ್ ವಿಚಾರ ಆಗಿಲ್ಲ. ಈ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳು ಬಂದಂತ ಸಂದರ್ಭದಲ್ಲಿ ನಮ್ಮ ಉಸ್ತುವಾರಿ ಸಚಿವರು ಆ ಬ್ಯಾನರ್ ತೆಗೆಸಿ ಅವರು ಹಾಕಿದ್ದಂಥದ್ನ ಅವತ್ತು ರಾಜ್ಯ ಮಟ್ಟದ
ರಾಜಕಾರಣಿಗಳು ಬ್ಯಾನರ್ ಹಾಕಂತದೊಂದು ಘಟನೆ 11ನೇ ತಿಂಗಳು 24ನೇ ತಾರೀಕು 2025. ಅದನ್ನೆಲ್ಲ ಸೇರಿ ಇವ್ರು ಮಾತಾಡಿದ್ದಾರೆ. ಇವತ್ತು ಆಯುಕ್ತರು ಮಾತಾಡಿದ್ದಾರೆ, ನಾವು MLA ಅವ್ರನ್ನು ಮಾತಾಡಿದ್ದಾರೆ, ಮತ್ತೆ ನಮ್ಮ ಉಸ್ತುವಾರಿ ಸಚಿವರು ಇವತ್ತು ನಮ್ಮ MC ಸುಧಾಕರ್ ಅವ್ರ ಬಗ್ಗೆನೂ ಮಾತಾಡಿದ್ದಾರೆ ಅವರು. ಇದಕ್ಕೆ ಸಂಬಂಧಪಟ್ಟಂಗೆ ಈಗ ನಾವು ಜಿಲ್ಲಾ ಮಟ್ಟದ ನಮ್ಮ SP ವರ್ಗೂ ಅಂದ್ರೆ ನಿಮ್ಮ ಮೇಲಿರುವಂತಹ ರಾಜಕೀಯ ದ್ವೇಷಕ್ಕೆ ಪೌರಾಯುಕ್ತಿ ಮೇಲೆ ಕೆಂಡ ಕಾರಿದ್ರ ಅಂತ ಹೇಳಿ ಸರ್. ನಮ್ಮ ಮೇಲೆ ಯಾವುದೇ ದ್ವೇಷದ ರಾಜಕಾರಣ ಇಲ್ಲ ಮೇಡಮ್. ಈಗ ನಾವು ಬ್ಯಾನರ್ ಯಾವತ್ತು ಯಾರ್ದು ತೆಗೀರಿ ಅಂತ ನಾವು ಹೇಳಿಲ್ಲ, ಯಾರಿಗೂ ಹಾಕ್ರಿ ಅಂತ ಹೇಳಿಲ್ಲ. ಇವತ್ತು ನಾವು ಈ ಕ್ಷೇತ್ರದಲ್ಲಿ 32 ತಿಂಗಳು ಮುಗೀತು ನಮ್ಮ ಅವಧಿ ಶಾಸಕರಾಗಿ. ಇವತ್ತು ನಮ್ಮ ಕ್ಷೇತ್ರದಲ್ಲಿ ನಾವು ಯಾವೊಬ್ಬ ಅಧಿಕಾರಿ ಮೇಲೆ ಸಹ ನಾವು ಯಾವತ್ತು ಅವ್ರ ಮೇಲೆ ಕೆಟ್ಟದಾಗ್ಬೋದು ಇಲ್ಲ ಅವ್ರ ಮೇಲೆ ಕಾನೂನು ವಿರುದ್ಧವಾಗಿ ಮಾಡ್ರಿ ಅಂತ ನಾನು ಯಾವತ್ತೂ ಅವ್ರಿಗೆ ಒಂದು ಸೂಚನೆಯನ್ನು ಕೊಟ್ಟಂತವ್ರಲ್ಲ. ರಾಜೀವ್ ಗೌಡ ಇವತ್ತು ಹೊಸಕೋಟೆ ಕ್ಷೇತ್ರದವರು ಶಿಲ್ಘಟ್ಟಕ್ಕೆ ಬಂದು ಇವತ್ತು ಅವರು DK ಶಿವಕುಮಾರ್ ಅವರು ಆಪ್ತರಾಗಿರೋದ್ರಿಂದ ಈ DK ಶಿವಕುಮಾರ್ ಅವರು ಒಂದು ಪ್ರಭಾವದಿಂದ ಅವರು ಈ ರೀತಿ ಕ್ಷೇತ್ರದಲ್ಲಿ ಒರೆಸ್ತಾ ಇದ್ದಾರೆ ಅಂತ ನಾನು ಹೇಳಕ್ ಬಯಸ್ತೇನೆ ಮೇಡಮ್. ಅಲ್ಲ, ಜನಪ್ರತಿನಿಧಿಗಳು ಅಥವಾ ಈ ರೀತಿ ಜನನಾಯಕರು ಅಥವಾ ಮುಖಂಡರು ಅಂದ್ರೆ ಅವ್ರಿಗೇನು ಕೊಂಬಿರುತ್ತೆ ಸರ್? ಯಾರ ಅಧಿಕಾರಿಗಳಿರ್ತಾರೋ ಅವ್ರು ಹೇಗೆ ಬೇಕಾದ್ರೂ ಮಾತನಾಡ್ಬೋದು, ಕೆಟ್ಟ ಕೊಳಕ್ ಭಾಷೆನಲ್ಲಿ ಮಾತನಾಡ್ಬೋದು. ಹಿಂಗೇನಾದ್ರೂ ಅವರಿಗೆ ಅಲಿಖಿತವಾಗಿರುವಂತಹ ಒಂದು ಪರ್ಮಿಷನ್ ಏನಾದ್ರೂ ಇರುತ್ತಾ ಅಂತ ಹೇಳಿ ಸರ್. ಇವತ್ತು ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇವತ್ತು ತಲೆ ತೆಗಿಸ್ತಕ್ಕಂಥ ಕೆಲಸ ಇವತ್ತು ಮಾನ್ಯ ರಾಜೀವ್ ಗೌಡ ಈ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಈ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಇವತ್ತು ಅವ್ರ ವಿರುದ್ಧವಾಗಿ ಜನಸಾಮಾನ್ಯರು ಇವತ್ತು ಮಾತಾಡ್ತಾ ಇದ್ದಾರೆ. ಇವತ್ತು ಬಹಳಷ್ಟು ಕಡೆ ಇವತ್ತು ಜನ ಇವತ್ತು ಅವ್ರ ಮೇಲೆ ಒಂದು ಗಲಾಟೆ ಮಾಡ್ಬೇಕಂತಿದ್ರೆ ಇದನ್ನೆಲ್ಲ ಯಾವುದು ಗಲಾಟೆ ಆಗ್ಬಾರ್ದು, ನಾವು ಕಾನೂನು ರೀತಿಯಲ್ಲಿ ಅವ್ರ ಮೇಲೆ ಕ್ರಮ ಜರುಗಿಸ್ಬೇಕಂತೇಳಿ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳಿಗೂ ನಾವು ಸೂಚನೆಯನ್ನು ಕೊಟ್ಟಿದ್ದೀರಿ. ಈ ಒಂದು ವರ್ತನೆ ಸಂಪೂರ್ಣವಾಗಿ ನಾವು ಖಂಡನೆಯನ್ನ ಮಾಡ್ತೀವಿ ಮೇಡಮ್. ರೈಟ್ ಸರ್, ರೈಟ್ ಸರ್. ಥ್ಯಾಂಕ್ ಯು ರವಿಕುಮಾರ್ ಅವರೇ, ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ಶಿಡ್ಲಘಟ್ಟ JDS ಶಾಸಕರಾಗಿರುವಂತಹ ರವಿಕುಮಾರ್ ಅವರ ಮಾತು. ಆರೋಪ ಪ್ರತ್ಯಾರೋಪಗಳು ಏನೇ ಇರಬಹುದು, ರಾಜೀವ್ ಗೌಡ ಅವರು ಯಾವುದೇ ದ್ವೇಷದಲ್ಲಿ ಅಥವಾ ಯಾವುದೋ ಒಂದನ್ನ ಮನಸ್ಸಲ್ಲಿಟ್ಕೊಂಡು ಇಂಥ ಮಾತನ್ನ ಹೇಳಿರಬಹುದು, ಬಟ್ ಆ ಮಾತುಗಳನ್ನ ಜಸ್ಟಿಫೈ ಮಾಡೋದಕ್ಕೆ ಸಾಧ್ಯ ಇದೆಯಾ? ಎಂಥ ಮಾತುಗಳು? ಆಡಿಯೋದಲ್ಲಿರುವಂತಹ ಒಂದೊಂದು ಮಾತುಗಳನ್ನು ಕೇಳಿಸ್ಕೊಂಡ್ರೆ ಒಬ್ಬ ಅಧಿಕಾರಿಗೆ, ನಗರಸಭೆಯ ಪೌರಾಯುಕ್ತೆ ಅಮೃತಾ ಗೌಡ ಅವರು, ಅವ್ರ ಹುದ್ದೆ ಗೌರವ ಬೇಡವಾ? ಅಥವಾ ಯಾವುದೇ ಹೆಣ್ಮಕ್ಳಿಗೆ ಆದ್ರೂ ಅಥವಾ ಯಾವುದೇ ಪುರುಷನಿಗೆ ಆದ್ರೂ ಅಂಥ ಮಾತುಗಳನ್ನ ಆಡೋದಕ್ಕೆ ಇವರಿಗೆ ಅಧಿಕಾರವನ್ನ ಕೊಟ್ಟೋರು ಯಾರು? ಇದಲ್ವಾ ಪ್ರಶ್ನೆ? ಇದಾ ಒಬ್ಬ ಜನನಾಯಕನ ಲಕ್ಷಣ? ಇದಾ ಒಬ್ಬ ಜನನಾಯಕನ ಗುಣ? ಜನ ಇದನ್ನ ಪ್ರಶ್ನೆ ಮಾಡ್ಬೇಕಲ್ವಾ?